ಅಕಸ್ಮಾತ್ ಈ ಬಿಲ್ ಬಂದ್ರೆ ಎಲ್ಲಾ ಧರ್ಮಗಳು ಒಂದೇ ಅಂತಲೇ ಅವ್ನ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದ. ಸೋಷಿಯಲ್ ಮೀಡಿಯಾ ಯಾರ್ಯಾರು ಪೇಜ್ಗಳು ನಡೆಸ್ತಾ ಇದ್ದಾರೋ ಆ ಒಂದು ಪೋಸ್ಟಿಗಾಗಿ ಅವನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ರು. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಚೆನ್ನಾಗ್ ಅನಿಸ್ತು ಅಂತ ಶೇರ್ ಮಾಡೋಕ್ಕಿಂತ ಮುಂಚೆನೂ ಯೋಚನೆ ಮಾಡಿ ನೀವು. ಮೊದಲನೇದ್ರಲ್ಲಿ ಹೇಳ್ತಾರೆ ಅದ್ರದ್ದು ಅದೇನಿದು ಈ ಬಿಲ್ ಹೆಸರು ಹೇಳ್ತಾರೆ, ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಆಕ್ಟ್ 2025 ಅಂತ ಹೇಳ್ತಾರೆ. ಆಮೇಲೆ ಅದು ಡೆಫಿನೇಷನ್ ಮಾಡ್ತಾರೆ ಅಣ್ಣ. ಡೆಫಿನೇಷನ್ ಅಲ್ಲಿ ಬಹಳ ಡೇಂಜರಸ್ ಕೆಲವೊಂದು ಅಂಶಗಳಿದಾವೆ. ಹೇಟ್ ಸ್ಪೀಚ್ ಇನ್ಕ್ಲೂಡ್ಸ್ ಎನಿ ಎಕ್ಸ್ಪ್ರೆಷನ್. ನೀವು ಯಾವುದೇ ಒಂದು ಎಕ್ಸ್ಪ್ರೆಷನ್ ನೀವು ಏನ್ ಬೇಕಾದ್ರೆ ಮಾಡಿ ಅದು ಹೇಟ್ ಸ್ಪೀಚ್ ಆಗ್ಬಹುದು. ಇದು ಬಹಳ ಡೇಂಜರಸ್ ಅಣ್ಣ. ಅಂದ್ರೆ ನೀವು ಸುಮ್ಮನೆ ನಿಲ್ಲೋದು ಕೂಡ ಒಂದು ಎಕ್ಸ್ಪ್ರೆಷನ್. ನಾನು ಯಾವ್ದೋ ಒಂದು ಬಿಲ್ಡಿಂಗ್ ಎದುರು ಹೋಗಿ ನಿಂತೆ ಅಪ್ಪ, ಇವನು ಎಕ್ಸ್ಪ್ರೆಷನ್ ಸರಿ ಇಲ್ಲ ಆಗುತ್ತೆ. ನಾನು ಏನಕ್ಕೋ ನಕ್ಕೆ ಅಪ್ಪ, ನಾನು ಏನಕ್ಕೋ ಹಿಂಗೆ ಕೈ ಎತ್ತಿದೆ ಅಪ್ಪ ಅಂದ್ರೆ ಯಾವ ಎಕ್ಸ್ಪ್ರೆಷನ್ ಬೇಕಾದ್ರೂ ಹೇಟ್ ಸ್ಪೀಚ್ ಆಗ್ಬೋದು. ಇದು ಬಹಳ ಡೇಂಜರಸ್. ಆಲ್ಮೋಸ್ಟ್ ಎಲ್ಲದನ್ನು ನೀವು ಹೇಟ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡಕ್ಕೆ ಒಂದು ಪದ ಸೇರಿಸ್ಬಿಟ್ಟಿದ್ದಾರೆ. ಇದು ನಿಮ್ಗೇನ್ ಅನ್ಸುತ್ತೆ ಅಣ್ಣ? ಅರ್ಥ ಏನಿದೆ, ದ್ವೇಷ ಭಾಷಣ ಎಂದ್ರೇನು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ಉಲ್ಲೇಖ ಈ ಬಿಲ್ ನಲ್ಲಿ ಇಲ್ಲ. ಇದರಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅಣ್ಣ, ನೋಡಿ, ಯಾರಾದರೂ ಬದುಕಿರುವ ಅಥವಾ ಸತ್ತಿರುವ ಅಂತ ಬಂದಾಗ ನಮಗೊಂದು ನಮ್ದೇ ಆದ ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ನಮ್ಮ ಮೇಲೆ ಹಲವಾರು ದೌರ್ಜನ್ಯಗಳು ನಡೆದಿದ್ದಾವೆ. ಸುಮಾರು ಜನ ಮಾಡಿದ್ದಾರೆ, ಬ್ರಿಟಿಷರು ಮಾಡಿದ್ದಾರೆ. ಖಂಡಿತವಾಗಿ ಈಗ ನಮ್ಮ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನನ ಇತಿಹಾಸವನ್ನ ನೋಡಿದರೆ ಸುಮಾರು ಮೈಸೂರು ಗೆಜೆಟ್ ಪ್ರಕಾರ, ಅಂದ್ರೆ ಬ್ರಿಟಿಷರೇ ಬರೆದಿದ್ದ ಗೆಜೆಟ್ ಪ್ರಕಾರ ಸುಮಾರು 7,000 ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾನೆ. ಇವತ್ತಿಗೂ ಸಹ ಕೊಡಗಿನ ಭಾಗಮಂಡಲಕ್ಕೆ ಹೋದ್ರೆ ಆ ದೇವಸ್ಥಾನದ ಟಿಪ್ಪು ಸುಲ್ತಾನನ ಆಕ್ರಮಣಕ್ಕೆ ಒಳಗಾದಂತಹ ಆ ಘಟನೆಗಳನ್ನ ಕಾಣಬಹುದು. ಅಥವಾ ಮೇಲುಕೋಟೆ ಪ್ರತಿ ವರ್ಷ ದೀಪಾವಳಿಯನ್ನ ಆಚರಣೆ ಮಾಡುವುದಿಲ್ಲ, ಯಾಕಂದ್ರೆ ಅಷ್ಟು ಹತ್ಯಾಕಾಂಡವನ್ನ ಮಾಡಿದ್ದಾನೆ. ಸಾವಿರಾರು ಹಿಂದೂಗಳ ಮತಾಂತರವನ್ನು ಮಾಡಿದೆ ಈ ಇಂತಹ ಭ್ರತ ವ್ಯಕ್ತಿಗಳು ಮಾಡಿದಂತಹ ಐತಿಹಾಸಿಕ ತಪ್ಪುಗಳನ್ನ, ಮತಾಂತರವನ್ನ, ಹಿಂದೂಗಳ ಹತ್ಯೆಯನ್ನ, ನರಮೇಧವನ್ನ ಅಥವಾ ದೇವಸ್ಥಾನಗಳ ಧ್ವಂಸವನ್ನ, ಮೂರ್ತಿ ಭಂಜನವನ್ನ ನಾವು ಹೇಳಿದರೆ, ನಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತ ಮಾಡಿದರೆ, ಪೊಲೀಸರು ಈ ದ್ವೇಷ ಭಾಷಣದ ಅಡಿಯಲ್ಲಿ ಐತಿಹಾಸಿಕ ಸತ್ಯವನ್ನು ಹೇಳಿದ್ರು ಸಹ ನಮ್ಮನ್ನ ಬುಕ್ ಮಾಡುವ ಸಾಧ್ಯತೆ ಇದೆ. ವ್ಯಕ್ತಿಗಳ ಬಗ್ಗೆ ಹೇಳಿದ್ದಾರೆ. ಫೀಲಿಂಗ್ ಆಫ್ ಎನಿಮಿಟಿ ಅಂತ ಹಾಕ್ತಾರೆ ಇಲ್ಲೇ. ಅಂದ್ರೆ ನಿಮಗೆ ಅವ್ರು ಎನಿಮಿಟಿ ಮಾಡ್ತಿದ್ದೀರಾ ಅಂತ ಅನಿಸಿದ್ರೆ ಸಾಕು, ಅವ್ರಿಗೆ ಅನಿಸಿದ್ರೆ ಸಾಕು, ಪ್ರೂವ್ ಆಗೋದೇನು ಅವಶ್ಯಕತೆ ಇಲ್ಲ. ಈಗ ನಾವು ಅವ್ರು ಮಾಡಿರೋ ತಪ್ಪನ್ನ ಖಂಡಿಸ್ಬೇಕಾಗತ್ತೆ, ಅದನ್ನ ಸರಿ ಅಂತ ಹೇಳಕ್ಕಾಗತ್ತಾ? ಐತಿಹಾಸಿಕ ಘಟನೆಗಳು, ಅದಕ್ಕೂ ವಾಕ್ ಸ್ವಾತಂತ್ರ್ಯ ಇದೆ. ಹೌದು, ಇತಿಹಾಸದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನೆಹರು ಇರಬಹುದು ಅಥವಾ ಅನೇಕ ರಾಜಕಾರಣಿಗಳು ಅನೇಕ ಸಂದರ್ಭಗಳಲ್ಲಿ ಅನೇಕ ತಪ್ಪು ನಿರ್ಣಯಗಳನ್ನ ಆಗಿದ್ದನ್ನ ಇತಿಹಾಸಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಪಕ್ಷಾತೀತ. ಯಾರು ನಮ್ಮ ದೇಶದ ಇತಿಹಾಸದಲ್ಲಿ ಯಾರ್ಯಾರು ತಪ್ಪು ಮಾಡಿದಾರ ತಪ್ಪನ್ನು ಹೇಳೋ ಅಧಿಕಾರ ಎಲ್ಲರಿಗೂ ಇದೆ. ನಮ್ ಸ್ವಾತಂತ್ರ್ಯ ಇದೆ, ಸಂವಿಧಾನ ಕೊಟ್ಟಂತ ನಮ್ದು ಫೌಂಡಮೆಂಟಲ್ ರೈಟ್ಸ್ ಇದೆ. ಸೆಕ್ಷನ್ 19 ಪ್ರಕಾರ ನಮ್ಗೆ ಭಾರತದ ಸಂವಿಧಾನ ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ನಮ್ಮ ಅನಿಸಿಕೆಗಳೇನಿದೆ ಅದನ್ನ ವ್ಯಕ್ತ ಮಾಡುವಂತ, ಪ್ರಕಟ ಮಾಡುವಂತ, ಮುದ್ರಣ ಮಾಡುವಂತ ಅಧಿಕಾರ ನಮ್ಗೆ ರೈಟ್ಸ್ ಇದೆ. ಆದ್ರೆ ಇವತ್ತು ಈ ಒಂದು ಬಿಲ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಆ ಅಧಿಕಾರವನ್ನೇ ಮುಟಕಗೊಳಿಸುವ, ನಮ್ಮ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುವ ಅಂಶಗಳು ಸೆಕ್ಷನ್ 1 ಇದರಲ್ಲಿ ಕ್ಲಿಯರ್ ಅಲ್ಲ. ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಗಮನಕ್ಕೆ ಬರುತ್ತೆ. ಸ್ಟಾರ್ಟಿಂಗ್ ಇದು ಸಂವಿಧಾನ ವಿರೋಧಿ, ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಎಲ್ಲಾ ಅಂಶಗಳು ಸೇರಿದಾವೆ. ಖಂಡಿತವಾಗಿ ಇದರಲ್ಲಿ ನಮ್ಮ ಭಾರತದ ಸಂವಿಧಾನ ಮೂಲಭೂತ ಅಧಿಕಾರ, ಮೂಲಭೂತ ಹಕ್ಕು, ಫ್ರೀಡಮ್ ಆಫ್ ಸ್ಪೀಚ್, ಆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೇ ಮುಟುಕುಗೊಳಿಸುವ, ವಿಶೇಷವಾಗಿ ಹಿಂದೂಗಳ ವಾಕ್ ಸ್ವಾತಂತ್ರ್ಯ. ನಾವು ಇತಿಹಾಸದಲ್ಲಿ ನಮ್ಮ ಸಂತರು, ಸ್ವಾಮೀಜಿಯವರು ಮಾತನಾಡ್ತಾರೆ ಇತಿಹಾಸದಲ್ಲಿ ಆದಂತ ಕೆಲವು ಘಟನೆಗಳನ್ನು. ಆ ಸ್ವಾಮೀಜಿಯವರು ಏನಾದ್ರು ಒಬ್ಬ ಪೊಲೀಸ್ ಅಧಿಕಾರಿಗೆ ಅನಿಸಿದ್ರೆ ಇದು ನೀವು ಹೇಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಎಮ್ಯುನಿಟಿ ಕ್ರಿಯೇಟ್ ಮಾಡ್ತಿದ್ದೀರಾ, ದ್ವೇಷವನ್ನ ನಿರ್ಮಾಣ ಮಾಡ್ತಿದ್ದಾರೆ, ಇದು ನಿಮ್ಮ ಹೇಟ್ ಸ್ಪೀಚ್ ಅಡಿಯಲ್ಲಿ ಬುಕ್ ಮಾಡ್ತೇನೆ ಅಂತ ಹೇಳಿದ್ರೆ, ನಂತರ ಆ ಸ್ವಾಮೀಜಿಯವರು ಭಾಷಣ ಮಾಡಿದಾಗ, ಆಶೀರ್ವಚನ ಮಾಡಿದಾಗ ಅವರು ಕಂಬಿ ಎಣಿಸುವ ಸಾಧ್ಯತೆಗಳು ಕ್ಲಿಯರ್ ಆಗಿದ್ದಾರೆ. ಬೇಕಾದ್ರೆ ಡೈರೆಕ್ಟ್ ಜೈಲಿಗೆ ಹಾಕ್ಬಿಡ್ಬೋದು. ಸರಿ ಅಣ್ಣ, ಹಂಗೆ ಈಗ ನೆಕ್ಸ್ಟ್ ಹೋಗೋಣ. ಇದು ನೆಕ್ಸ್ಟ್
ಪ್ರಿಜುಡಿಷಿಯಲ್ ಇಂಟ್ರೆಸ್ಟ್ ಅವ್ರು ಏನೇನ್ರ ಬಗ್ಗೆ ಮಾತಾಡಬಾರ್ದು ಅಂತ ಕೊಟ್ಟಿದ್ದಾರೆ. ರಿಲಿಜಿಯನ್, ರೇಸು, ಕ್ಯಾಸ್ಟು, ಸೆಕ್ಸು, ಜೆಂಡರು, ಸೆಕ್ಸುವಲ್ ಓರಿಯಂಟೇಷನ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್, ಲ್ಯಾಂಗ್ವೇಜ್, ಡಿಸಬಿಲಿಟಿ, ಟ್ರೈಬಿಗೆಲ್ಲ ಕೊಟ್ಟಿದ್ದಾರೆ. ಇದ್ರ ಆಮೇಲೆ ನೆಕ್ಸ್ಟ್ ಮತ್ತೆ ಹೇಟ್ ಕ್ರೈಮ್ ಅಂದ್ರೆ ಏನು ಅಂತ ಮತ್ತೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಣ್ಣ. ಈ ಪೂರ್ವಕಲ್ಪಿತ ಹಿತಾಸಕ್ತಿ ಏನು ಹೇಳಿದಾರಲ್ಲ, ಇದರಲ್ಲಿಯೂ ಸಹ ಅನೇಕ ರೀತಿ ಸಮಸ್ಯೆಗಳಿದೆ. ಈಗ ಒಬ್ರು ಕನ್ನಡ ಸಂಘಟನೆಯವರು ಸಾಮಾನ್ಯವಾಗಿ ಅವರು ಏನಾದ್ರೂ ಇದ್ರ ಬಗ್ಗೆ ಮಾತನಾಡಿದಾಗ ಅವರಿಗೂ ಸಹ ಇದರಲ್ಲಿ ಅನ್ವಯ ಆಗತ್ತೆ, ಅವರು ಸಹ ಚಿಂತನೆ ಮಾಡುವಂತ ಅವಶ್ಯಕತೆ ಇದೆ. ಅಥವಾ ಇವತ್ತು ಬೇರೆ ಬೇರೆ ಮಾರ್ಜಿನೈಸರ್ ಕಮ್ಯುನಿಟಿ ಅಂತ ಹೇಳ್ತೇವೆ, ಅವರಿಗೂ ಸಹ ಈ ಒಂದು ಇದರಲ್ಲಿ ಹೇಟ್ ಸ್ಪೀಚ್ ಅಡಿಯಲ್ಲಿ ಬುಕ್ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳಿರ್ಬೋದು, ಪತ್ರಕರ್ತರಿರ್ಬೋದು, ಅವರು ಸಹ ಏನಾದ್ರೂ ಘಟನೆಗಳನ್ನ ಇದನ್ನ ಮಾಡುವಾಗ, ವರದಿ ಮಾಡುವಾಗ ಅವರಿಗೂ ಸಹ ಇದು ಅನ್ವಯ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಎಲ್ಲ ಸಮುದಾಯ, ಭಾಷೆ, ಎಲ್ಲ ಜಾತಿ ಮುಖಂಡರು ಸಹ ಈ ಹೇಟ್ ಸ್ಪೀಚ್ ಬಿಲ್ ಅಪಾಯಕಾರಿ, ಅವರ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿರುವಂತದ್ದಿದೆ. ಅವ್ರು ಇವರು ಅಂತಲ್ಲ ಅಣ್ಣ, ಎಲ್ಲ ಜರ್ನಲಿಸಮ್ ಯಾರ್ಯಾರು ಮಾಡ್ತಾ ಇದಾರೋ, ಸೋಷಿಯಲ್ ಮೀಡಿಯಾ ಯಾರ್ಯಾರು ಪೇಜ್ಗಳು ನಡೆಸ್ತಾ ಇದ್ದಾರೋ, ಯಾರ್ಯಾರು ಯಂಗ್ಸ್ಟರ್ಸ್ ಇನ್ಫ್ಲೂಯೆನ್ಸರ್ಸ್ಗಳು ನಾ ಸಮಾಜಕ್ಕೆ ನಾ ಮಾಡ್ಬೇಕಪ್ಪ ಅಂತ ಮಾತಾಡ್ತಾ ಇದಾರೋ, ಆಮೇಲೆ ಇನ್ನು ಯಾರ್ಯಾರು ಇಲ್ಲಪ್ಪ ನಿಂಗೆ ಚೆನ್ನಾಗ್ ಅನಿಸ್ತು ಅಂತ ಸುಮ್ನೆ ಶೇರ್ ಮಾಡ್ದ ಅನ್ಕೊಳ್ಳಿ, ಅವನು ಕೂಡ ಜೈಲಿಗೆ ಹಾಕಬಹುದು. ಅವ್ರು ಕ್ಲಿಯರ್ ಆಗಿ ಹೇಳ್ತಾರಣ್ಣ, ಪ್ರಮೋಟಿಂಗ್ ನೀವು ಇದನ್ನ ಪ್ರಪಗೇಟ್ ಮಾಡಿದ್ರೆ, ಇವನ್ ಶೇರ್ ಮಾಡಿದ್ರು ಕೂಡ ನೀವು ಶಿಕ್ಷಾರ್ಹ. ಸೊ ಅಂದ್ರೆ ನಾವೀಗ ಒಂದು ವಾಟ್ಸ್ಆಪ್ ಅಲ್ಲಿ ಅಥವಾ ನಮ್ದು ಯಾವ್ದೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಚೆನ್ನಾಗ್ ಅನಿಸ್ತು ಅಂತ ಶೇರ್ ಮಾಡೋಕ್ಕಿಂತ ಮುಂಚೆನೂ ಯೋಚನೆ ಮಾಡಿ ನೀವು. ಅಕಸ್ಮಾತ್ ಈ ಬಿಲ್ ಬಂದ್ರೆ ನೀವು ಶೇರ್ ಮಾಡಿದಕ್ಕೆ ನಿಮ್ಮನ್ನ ಜೈಲಿಗೆ ಹಾಕಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಬಹಳ ದೊಡ್ಡ ನಮ್ಮ ಪ್ರತಿಯೊಂದು ಆಕ್ಷನ್ ಯೋಚನೆ. ಇವತ್ತು ನೋಡಿದ್ರೆ ಕಾಲ ಫುಲ್ ಮೊಬೈಲ್ ಅಲ್ಲೇ ಇದೆ ಅಣ್ಣ. ಈ ಮೊಬೈಲ್ ನೋಡ್ತಾನೆ ಇರ್ತಾರೆ, ಏನೋ ಲೈಕ್ ಮಾಡ್ತಾನೆ ಇರ್ತಾರೆ, ಶೇರ್ ಮಾಡ್ತಾನೆ ಇರ್ತಾರೆ. ಈಗ ಮೊಬೈಲ್ ತೆಗೆದ ತಕ್ಷಣ ಏನ್ ಮಾಡ್ಲಪ್ಪ ನೆಕ್ಸ್ಟ್ ಅನ್ನೋ ಪರಿಸ್ಥಿತಿ ಖಂಡಿತವಾಗಿ ಅಲ್ಲಿಗೆ ಬಂದಿಲ್ಲ. ನಮಗೆ ಗೊತ್ತಿಲ್ಲದೆ, ಹೌದು, ಅರಿವಿಲ್ಲದೆ, ಹೌದು, ಯಾವ್ದಾದ್ರು ಒಂದು ಲೈಕ್ ಮಾಡ್ತಾನೆ, ಶೇರ್ ಮಾಡ್ತಾನೆ, ಸ್ಟೇಟಸ್ ಅಲ್ಲಿ ಇಟ್ಕೊಳ್ತಾನೆ, ಅದು ಸಹ ಅವನು ಜೈಲಿ ಕಂಬಿಯನ್ನು ಎಣಿಸುವ ಸಾಧ್ಯತೆಗಳಿದೆ. ಹೌದಣ್ಣ. ನೋಡಿ ಈಗ ಅವ್ರು ಹೇಳ್ತಾ ಇರೋದು ಪ್ರಮೋಟಿಂಗ್ ಅಂತಿದೆ. ನಾ ಲೈಕ್ ಮಾಡೋದು ಪ್ರಮೋಟಿಂಗ್, ನಾನು ಸರಿ ಅಂತ ಹೇಳ್ತಿದ್ದೀನಲ್ಲ. ಇವತ್ತು ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ಒಬ್ಬ ಹಿಂದೂ ಕಾರ್ಮಿಕನನ್ನ ಬರ್ಬರವಾಗಿ ಜೀವಂತವಾಗಿ ಸುಟ್ಟು ಹಾಕಿದ್ರು. ಚಂದ್ರದಾಸ್ ಅವನು ಮಾಡಿದ ತಪ್ಪೇನಿದೆ ಅಂತ ಹೇಳಿದ್ರೆ, ಅವ್ರ ಪ್ರಕಾರ ಅವನು ಎಲ್ಲಾ ಧರ್ಮಗಳು ಒಂದೇ ಅಂತೇಳಿ ಅವನು ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದ. ಆ ಒಂದು ಪೋಸ್ಟಿಗಾಗಿ ಅವನು ದೇವನಿಂದನೆಯನ್ನ ಮಾಡಿದಾನೆ ಅಂತೇಳಿ ಅವನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ರು. ಈಗ ನಾಳೆ ಈ ಕಾನೂನನ್ನ ಬಂದ್ರೆ, ನನಗೆ ಅನಿಸಿದ್ದು, ನನ್ನ ಅಭಿಪ್ರಾಯಗಳನ್ನ ನಾವು ವ್ಯಕ್ತ ಮಾಡಿದ್ರೆ ನಾಳೆ ಪೊಲೀಸರು ಅದನ್ನ ನನಗದು ಸುಟ್ಟಿದ್ದು, ಅವನನ್ನ ಜೀವಂತವಾಗಿ ಸುಟ್ಟಿದ್ದು ನನಗೆ ನಿಜವಾಗ್ಲೂ ದುಃಖ ಆಗ್ತಿದೆ. ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ನಾವೆಲ್ಲ ಜಾಗೃತರಾಗಬೇಕು. ಇದರ ವಿರುದ್ಧ ಧ್ವನಿ ಎತ್ತಬೇಕು. ಅಂದ್ರೆ ಇವನು ಕಮ್ಯುನಲ್ ವೈಲೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾನಪ್ಪ, ಹಾಕಿರೋ ಜೈಲಿಗೆ, ಈ ಪರಿಸ್ಥಿತಿ ಬರುತ್ತೆ. ಖಂಡಿತ ಮಾತಾಡಂಗೆ ಇಲ್ಲ.